ಯುದ್ಧ ಬಂಗಲೆಯಂತೆ ಆಗಿರುವ ಕಬಿನಿ ನೀರಾವರಿ ಇಲಾಖೆ ಕಚೇರಿ. ಕಬಿನಿ ಜಲಾಶಯದ ಕಚೇರಿಯಲ್ಲಿ ಬಯಲಾಯಿತು ಭ್ರಷ್ಟ ಅಧಿಕಾರಿಗಳ ಅಸಲಿ ಮುಖವಾಡ. ಇಷ್ಟು ದಿನ ಸದ್ದಿಲ್ಲದೆ ನಡೆಯುತ್ತಿದ್ದ ಕಬಿನಿ ನೀರಾವರಿ ಇಲಾಖೆಯ ಆಡಳಿತಾತ್ಮಕ ವೈಫಲ್ಯಗಳು ಈಗ ಬೀದಿಗೆ ಬಂದಿವೆ. ಸೇವ್ ಕಬಿನಿ ತಂಡ ನೀಡಿದ ಸಾಲು ಸಾಲು ದೂರುಗಳ ಬಗ್ಗೆ ವಿಚಾರಿಸಲು ನ್ಯಾಯವಾದಿ ರವಿಕುಮಾರ್ ಅವರು ಕಚೇರಿಗೆ ಭೇಟಿ ನೀಡಿದಾಗ ಕಂಡ ದೃಶ್ಯಗಳು ಎಂಥವರನ್ನೂ ಬೆಚ್ಚಿ ಬೀಳಿಸುವಂತಿವೆ. ಜಲಾಶಯದ ಅತಿಮುಖ್ಯ ದಾಖಲೆಗಳು ಹೆಗ್ಗಣಗಳ ಪಾಲಾಗುತ್ತಿವೆ, ಕಟ್ಟಡ ಸೋರುತ್ತಿದೆ ಎಂಬ ನೆಪವೊಡ್ಡಿ ಅಧಿಕಾರಿಗಳು ಕಚೇರಿಯಿಂದ ಕಾಲ್ಕಿತ್ತಿದ್ದಾರೆ. ಅಷ್ಟೇ ಅಲ್ಲದೆ ಅಧಿಕಾರಿಗಳ ಹಾಜರಾತಿಯಲ್ಲಿ ನಡೆಯುತ್ತಿರುವ ದೊಡ್ಡ ಮಟ್ಟದ ಬಯೋಮೆಟ್ರಿಕ್ ಗೋಲ್ಮಾಲನ್ನು ರವಿಕುಮಾರ್ ಅವರು ದಾಖಲೆ ಸಮೇತ ಪ್ರಶ್ನಿಸಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೋರಾಡುತ್ತಿರುವ ತಂಡಕ್ಕೆ ಅಧಿಕಾರಿಗಳ ಈ ಬೇಜವಾಬ್ದಾರಿ ವರ್ತನೆ ದೊಡ್ಡ ಸವಾಲಾಗಿದೆ. ನಾವು ಇವತ್ತು ಏನು ಸೇವ್ ಕಬಿನಿ ಹೋರಾಟ ಮಾಡ್ತಾ ಇದೀವಲ್ಲ, ಇದ್ರ ಅನಿವಾರ್ಯತೆ ಬಂದಿರೋದು ಈ ತರ ಕೆಲವು ಭ್ರಷ್ಟ ಇಲಾಖೆಗಳಿಂದ. ಸೊ ಇದು ನೀರಾವರಿ ಕಚೇರಿ ಆಫೀಸ್ ಅಂತೆ. ಇದು ನೋಡಿ, ಇದು ಗಣೇಶ ಸಿ ಅಂತ ಅಂದ್ಬಿಟ್ಟು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್. ಈ ಆಫೀಸು 365 ದಿನದಲ್ಲಿ 360 ದಿನ ಹಿಂಗೇನೆ ಬಾಕ್ಲಾಕೊಂಡಿರೋದೇನೆ. ಈ ವ್ಯಕ್ತಿ ಇಲ್ಲಿ ಯಾವುದೇ ರೀತಿ ಡ್ಯೂಟಿ ಮಾಡೋದಿಲ್ಲ, ಇಲ್ಲಿ ಬಂದು ಕೂರೋದಿಲ್ಲ, ಏನಂದ್ರೆ ಏನು ಇಲ್ಲ. ಅವ್ರ ಆಫೀಸ್ ನ ನೀವು ನೋಡ್ಬೋದು. ನಾವು ಇಲ್ಲಿ ಮಣ್ಣು ತೆಗೆಯೋದ್ರ ವಿರುದ್ಧ ಆಗ್ಲಿ, HFL ಲಿಮಿಟ್ ವೈಲೇಷನ್ ಆಗಿರೋದಾದ್ರೂ ಆಗ್ಲಿ, ಈ ರೆಸಾರ್ಟ್ನವರು ಒತ್ತುವರಿ ಮಾಡ್ಕೊಂಡಿರೋದಕ್ಕೆ, ಅಕ್ರಮ ಕಟ್ಟಡಗಳಿಗೆ ಈ ರೀತಿ ಹಲವಾರು ದೂರುಗಳು ಕೊಟ್ಟಿದ್ದೀನಿ. ಇವ್ರಿಗೆ ಕೈಗೆ ಬಳೆ ತೊಡ್ಕೊಳ್ರಿ ನೀವು ಅಂತ ಹೇಳ್ಬಿಟ್ಟು ಬಳೆಗಳು ಕಳಿಸಿದೀನಿ. ನಮ್ಮ ದೂರ್ಗೆ ಒಂಚೂರು ರೆಸ್ಪಾನ್ಸ್ ಮಾಡೋದಿಲ್ಲ. ಸುಮ್ನೆ ವೇಸ್ಟ್ ಆಫೀಸ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋಂತ AWE ಆಫೀಸು. ಈ ರೂಮ್ ನೋಡಿದ್ರೇನೆ ಗೊತ್ತಾಯ್ತದೆ, ಇದು ವಿಕ್ರಮ್ ಬೇತಾಳ್ ಬೂತ್ ಬಂಗ್ಲಾ ಇದ್ದಂಗೆ ಐತೆ. ಇವ್ರ ಮನೆಗಳು ಹಿಂಗೆ ಐತಾ, ಸರ್ಕಾರಿ ಆಫೀಸ್ಗಳು ಹಿಂಗ್ ಮಾಡ್ತಾರ, ಹಿಂಗ್ ಇಟ್ಕೊಂಡವ್ರಲ್ಲ, ಇವ್ರ ಮನೆಗಳು ಹಿಂಗೆ ಇದಾವ. ಲಕ್ಷ ಇವರು ರೆಸಾರ್ಟ್ನವ್ರ ಹತ್ರ, ಅವ್ರ ಹತ್ರ, ಇವ್ರ ಹತ್ರ ಲೂಟಿ ಮಾಡ್ಕೊಂತಾರಲ್ಲ. ಬನ್ನಿ ತೋರಿಸ್ತೀನಿ ಇವ್ರ ಆಫೀಸ್. ಇಲ್ಲಿ ಗೋಡೆಗಳು ಬೇಕಿರುತ್ತೆ. ಇದು ಆಫೀಸು. ಹಿಂಗೆಲ್ಲ ಖಾಲಿ ಚೇರ್ಗಳು, ಖಾಲಿ ಟೇಬಲ್ಗಳು, ಎಲ್ಲ ಖಾಲಿ. ಯಾವತ್ತೂ ಇರೋದಿಲ್ಲ ಕಚೇರಿ ಒಳಗಡೆ. ಹೇಳೋರಿಲ್ಲ, ಕೇಳೋರಿಲ್ಲ. ನೋಡಿ, ಇಲ್ಲಿ ಈ ಬಯೋಮೆಟ್ರಿಕ್, ಇದೊಂದು ಫೇಕ್ ಬಯೋಮೆಟ್ರಿಕ್ ನ ಆಪರೇಟ್ ಮಾಡ್ತಿರೋಂಥದ್ದು. ಈ ಏನ್ ಬಯೋಮೆಟ್ರಿಕ್ ಕಾಣಿಸ್ತೈತೆ, ಇದೊಂದು ಬೋಗಸ್ ಫೇಕ್ ಬಯೋಮೆಟ್ರಿಕ್ ಇಟ್ಕೊಂಡಿರೋಂಥದ್ದು. ಅಟೆಂಡೆನ್ಸ್ ರಿಜಿಸ್ಟರ್ ಇಲ್ಲ ಈ ಆಫೀಸಲ್ಲಿ. ಎಷ್ಟು ಜನ ಎಂಪ್ಲಾಯಿಗಳು ಬರ್ತಾರೆ, ಎಷ್ಟು ಜನ ಹೋಯ್ತಾರೆ ಅನ್ನೋದು ಮಾಹಿತಿ ಇಲ್ಲ. ಇದ್ರಲ್ಲಿ ನೀವು ಅಟೆಂಡೆನ್ಸ್ ನ ಡೈಲಿ ಬಂದ್ಬಿಟ್ಟು ಇನ್ವರ್ಡ್ ಔಟ್ವರ್ಡ್ ನ ಎಂಟ್ರಿ ಮಾಡ್ತಾರಂತೆ. ಇದು ಎಡಿಟೇಬಲ್. ಇವರು ವಾರಕ್ಕೋ 15 ದಿವಸನೋ ಒಂದ್ಸರ್ತಿ ಬಂದ್ಬಿಟ್ಟು ಎಡಿಟ್ ಮಾಡ್ಬಿಟ್ಟು ಅಟೆಂಡೆನ್ಸ್ ಗಳನ್ನ ಬಿಲ್ಟ್ ಮಾಡ್ಕೊಂಡು ಹೋಯ್ತಿರೋದು. ಹಿರಿಯ ಅಧಿಕಾರಿಗಳು ಸೈಲೆಂಟ್ ಆಗಿ ಅವರೇ ಅಂದ್ರೆ ಅವ್ರಿಗೂ ಮಾಮೂಲಿ ಹೋಯ್ತಾ ಇರೋಂಥದ್ದು. ಮ್ಯಾಕ್ಸಿಮಮ್ ಗೌರ್ಮೆಂಟ್ ಆಫೀಸ್ಗಳೆಲ್ಲ ರಿಪೇರಿ ಆಗವೆ, ಬಟ್ ಈ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಂತೂ ಇನ್ನೂ ಆಗಿಲ್ಲ. ಎಲ್ಲ ಬೋಗಸ್ ಬಯೋಮೆಟ್ರಿಕ್ ಸಿಸ್ಟಮ್, ಎಲ್ಲ ಬೂತ್ ಬಂಗ್ಲೆ ತರ ಆಫೀಸ್ ಇರೋಂಥದ್ದು. ಅವ್ರ ಮನೆಗಳು ಹಿಂಗೆ ಇಟ್ಕೊಂಡಿರ್ತಾರ. ಏನೋ ಡ್ಯಾಮ್ ಸೇಫ್ಟಿ ನೋಡ್ತಾರಂತೆ, ತಾವು ಗಮನಿಸಿ. ಡ್ಯಾಮ್ ಸೇಫ್ಟಿ ಮಾಡೋರು ಅವ್ರ ಆಫೀಸೇ ಸೇಫ್ಟಿ ಆಗಿ ಇಟ್ಕೊಂಡಿಲ್ಲ. ಅಲ್ಲಿ ಬಿರ್ಕ್ಬಿಟ್ಟಿರೋಂತಹ ಗೋಡೆ, ಆಫೀಸರ್ಸ್ ಗಳಿಗೆ ಭದ್ರತೆ ಇಲ್ಲಿರೋಂಥದ್ದು. ಯಾರು ಪ್ರಾಣಹಾನಿ ಆದ್ರೆ ಯಾರು ಜವಾಬ್ದಾರಿ? ಇನ್ ಡ್ಯಾಮ್ ಬಿರ್ಕ್ಬಿಟ್ರೆ ರಿಪೇರಿ ಮಾಡಿಸ್ತಾರ? ಇವ್ರು ಕೂತ್ಕೊಳ್ಳೋ ಜಾಗಗಳೇ ಇಲ್ಲ, ಎಲ್ಲ ಖಾಲಿ ಚೇರ್ಗಳು. ಸೊ ಇಷ್ಟೆಲ್ಲ ಅಕ್ರಮಗಳಿಗೆ ನಮ್ಮ ಸೇವ್ ಕಬಿನಿ ಹೋರಾಟಕ್ಕೆ ಅನಿವಾರ್ಯತೆ ಈ ಆಫೀಸಿಂದಾನೇ ಬಂದಿರೋಂಥದ್ದು. ಹಿರಿಯ ಅಧಿಕಾರಿಗಳು, ಮಂತ್ರಿಗಳು ಯಾರಿದ್ದೀರೋ ಅವರು ಜನ ನಿಮ್ಗೆ ತೂಚಿ ಅಂತ ಉಗಿಯೋಕ್ಕೂ ಮುಂಚೆ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತೆ ಯಾರು ಸಂಬಂಧಿಸಿದಂತ ಮಂತ್ರಿಗಳು ಮತ್ತೆ ನೋಡಿ
ಈ ಇಲ್ಲಿ ನೋಡಿ ಆಫೀಸ್ ಪೂರ್ತಿ ಎಲ್ಲ ಪೂರ್ತಿ ಖಾಲಿ ಖಾಲಿ, ಫುಲ್ ಖಾಲಿ ಖಾಲಿ ಆಫೀಸು. ಇದು ನೀರಾವರಿ ಇಲಾಖೆ ಆಫೀಸಿನ ದುಸ್ಥಿತಿ. ಇಲ್ಲೊಬ್ಬ ಗುಮಾಸ್ತನು ಸಹ ಇರೋದಿಲ್ಲ. ಇದು ನೋಡಿ, ಇದು ಅಧಿಕಾರಿ ಆಫೀಸ್ ಅಂತೆ. ಈ ತರ ಅಧಿಕಾರಿಗಳು ರೆಸಾರ್ಟ್ನವ್ರು ಕರೆದ್ರೆ ಓಡೋಯ್ತಾರೆ, ಅಕ್ರಮ ಕಟ್ಟಡ ಕಟ್ಟೋರು ಕರೆದ್ರೆ ಓಡೋಯ್ತಾರೆ. ನಮ್ ದೂರುಗಳು ಮೇಂಟೈನ್ ಮಾಡೋದಕ್ಕೆ, ನಮ್ಮ ಮನವಿ ಸಲ್ಲಿಸೋದಕ್ಕೆ ಯಾರೊಬ್ರು ಸಿಗದೆ ಇರೋಂಥದ್ದು ದುರಂತ. ಈಗಲಾದ್ರೂ ಜನ ನಿಮ್ಗೆ ತೂಚಿ ಅಂತ ಉಗ್ಯೋಕ್ಕೂ ಮುಂಚೆ, ಮೆಟಲ್ ಹೊಡೆಯೋಕ್ಕೂ ಮುಂಚೆ ರಾಜಕಾರಣಿಗಳು, ಮಂತ್ರಿಗಳು ಯಾರಿದ್ದೀರಾ, ಸಂಬಂಧಿಸಿದಂತ ಹಿರಿಯ ಅಧಿಕಾರಿಗಳು ಯಾರಿದ್ದೀರಾ, ಇವ್ರ ಮೇಲೆ ಕ್ರಮ ತಗೊಳ್ಬೇಕಂತ ಕೇಳ್ತೀನಿ. ಇದು ರೆಕಾರ್ಡ್ ರೂಮ್ ಅಂತೆ. ಈ ರೆಕಾರ್ಡ್ ರೂಮ್ ಎಷ್ಟು ಅಸಹ್ಯವಾಗಿ ಇಟ್ಕೊಂಡವ್ರು ನೋಡಿ. ರೆಕಾರ್ಡ್ ರೂಮ್ ನ ತಾವು ಗಮನಿಸ್ಬೋದು. ಇದು ರೆಕಾರ್ಡ್ ರೂಮ್ ಅಂತೆ. ಮೇಲ್ಗಡೆ ರೆಕಾರ್ಡ್ಗಳು ಹೆಂಗ್ ಇಟ್ಕೊಂಡವ್ರು ನೋಡಿ. ಈ ರೆಕಾರ್ಡ್ಗಳಲ್ಲಿ ಯಾರ ಭವಿಷ್ಯಗಳು ಇದ್ದಾವೋ ಏನೋ ಎಲ್ಲ ಹಾಳು ಮಾಡ್ತಿರೋಂಥದ್ದು ಇದು ತಾವು ಗಮನಿಸ್ಬೋದು. ಭೂತ್ ಬಂಗ್ಲಾ ಶೂಟಿಂಗ್ ಮಾಡೋದಕ್ಕೆ ಕರೆಕ್ಟ್ ಆಗೈತಿ. ಇದೆಲ್ಲ ಡಿವಿಷನ್ಗಳಂತೆ. ಇದೆಲ್ಲ ಸ್ಟೋರ್ ರೂಮ್ ಅಂತೆ. ಇವ್ರ ಯೋಗ್ಯತೆಗೆ ಇವ್ರ ಮನೆಗಳನ್ನ ಹಿಂಗೆ ಇಟ್ಕೊಂಡವ್ರ, ಇವ್ರ ಫಾರ್ಮ್ ಹೌಸ್ಗಳನ್ನ ಹಿಂಗೆ ಇಟ್ಕೊಂಡವ್ರ, ರೆಸಾರ್ಟ್ಗಳು ಹಿಂಗೆ ಇದಾವ. ಇವ್ರ ಸರ್ಕಾರಿ ಕಚೇರಿ ಮೇಂಟೈನ್ ಮಾಡಿರೋ ರೀತಿ ನೋಡಿ. ಸೊ ಲಕ್ಷಾಂತರ ರೂಪಾಯಿ ಕೊಳ್ಳೆ ಹೊಡಿತಾರೆ. ಅನ್ನ ತಿನ್ನ ಆಫೀಸು, ಇದು ಅವ್ರ ಮಾತೃ ಸಂಸ್ಥೆ. ಇದನ್ನೊಂದು ಸ್ವಲ್ಪ ನೀಟಾಗಿ ಇಟ್ಕೊಳ್ಬೇಕು ಅಂತ ಕಾಮನ್ ಸೆನ್ಸ್ ಇಲ್ಲ. ಇಷ್ಟೆಲ್ಲ ಅವ್ಯವಹಾರ ನಡೀತಾ ಇರೋದಕ್ಕೆ ನೀರಾವರಿ ಇಲಾಖೆಯವರು ಕಾರಣ ಅನ್ನೋಕ್ಕೆ ಅವ್ರ ಆಫೀಸ್ ಇಟ್ಕೊಂಡಿರೋ ಅಂತ ರೀತಿನೇ ಕೈಗನ್ನಡಿ. ವರ್ಷಕ್ಕೆ 4-5 ದಿವಸ ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡಲ್ಲ. 5 ಪೂಜೆಲಿ ಬಂದು ಪೂಜೆ ಮಾಡ್ಬಿಟ್ಟು ಹೋದ್ರೆ ಇನ್ನು ಬರದೇ ಇಲ್ವಂತೆ. ಇಂಥ ಆಫೀಸರ್ಸ್ಗಳನ್ನ ಇಟ್ಕೊಂಡು ನಾವ್ ಏನ್ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ? HD ಕೋಟೆ, ಸರಗೂರು ಜನಕ್ಕೆ ಈ ನೀರಾವರಿ ಇಲಾಖೆನೇ ದೊಡ್ಡ ಶಾಪ ಆಗಿರೋಂಥದ್ದು.